ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ VAO ಮಾಡೆಲ್ ಪೇಪರ್ 2ಗೆ ಸಂಬಂಧಪಟ್ಟಂತ ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ನ ಪ್ರಶ್ನೆಗಳನ್ನು ಒಳಗೊಂಡಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀವಿ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಕೆಳಗೆ ನೀಡಲಾದ ನುಡಿಗಟ್ಟಿನ ಸರಿಯಾದ ಅರ್ಥವನ್ನು ಗುರುತಿಸಿ. ಸೊ ಪ್ರಶ್ನೆ ಸಂಖ್ಯೆ 1 ರಿಂದ 5 ನುಡಿಗಟ್ಟಿನ ಅರ್ಥಗಳು, ಕನ್ನಡದಲ್ಲಿ ಬಳಕೆಯಾಗುವಂತಹ ಪ್ರಮುಖ ನುಡಿಗಟ್ಟುಗಳು ಮತ್ತು ಅದರ ಅರ್ಥವನ್ನ ಕೇಳಿದರೆ. ಮೊದಲ ಪ್ರಶ್ನೆ, ಓಬಿರಾಯನ ಕಾಲ. ಇದೇನು ಓಬಿರಾಯನ ಕಾಲದ ಕೇಳ್ತೀವಲ್ಲ, ಸೊ ಓಬಿರಾಯನ ಕಾಲ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ 3, ಬಹಳ ಪ್ರಾಚೀನ ಕಾಲ, ತುಂಬಾ ಓಲ್ಡ್ ಅಂತೇಳಿ. ಓಬಿರಾಯನ ಕಾಲದ ಸ್ಟೈಲ್ ಇದ್ದಂಗಿದೆ, ಓಬಿರಾಯನ ಕಾಲದ ಇದು ಕೇಳ್ತೀವಲ್ಲ, ಸೊ ಬಹಳ ಪ್ರಾಚೀನ ಕಾಲದ್ದು ಅಂತ ಅರ್ಥ. ಅಳಲೆಕಾಯಿ ಪಂಡಿತ ಅಂದ್ರೆ ಏನರ್ಥ? ಸೊ ಅಳಲೆಕಾಯಿ ಪಂಡಿತ ಅಂದ್ರೆ ನಕಲಿ ವೈದ್ಯ ಅಂತ. ನಕಲಿ ವೈದ್ಯ. ತಂಪು ಹೊತ್ತಿನಲ್ಲಿ ನೆನೆ ಅಂದ್ರೆ ಸರಿಯಾದ ಉತ್ತರ ಬಹಳ ಕೃತಜ್ಞತೆಯನ್ನ ತೋರಿಸುವುದು, ಗ್ರೇಟ್ಫುಲ್ನೆಸ್ ಅನ್ನ ತೋರಿಸುವುದು. ತಂಪು ಹೊತ್ತಿನಲ್ಲಿ ನೆನೆ ಅಂದ್ರೆ ಕೃತಜ್ಞತೆಯನ್ನ ತೋರಿಸುವುದು. ಕಿವಿ ಕೊಡು, ಯಾರ್ದೋ ಮಾತಿಗೆ ಕಿವಿ ಕೊಡ್ತೀಯಾ ನೀನು ಅಂತ ಹೇಳ್ತೀವಲ್ಲ, ಸೊ ಕಿವಿ ಕೊಡು ಅಂದ್ರೆ ಸರಿಯಾದ ಉತ್ತರ ಕಿವಿ ಕೊಡು ಅಂದ್ರೆ ತಲ್ಲೀನತೆಯಿಂದ ಕೇಳು ಅಂತೇಳಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕೈಗೆ ಕರಟ ಕೊಡು ಅಂದ್ರೆ ಏನರ್ಥ? ಸರಿಯಾದ ಉತ್ತರ ಆಪ್ಷನ್ 3, ತೀರಾ ಬಡವನನ್ನಾಗಿ ಮಾಡೋದು ಅಥವಾ ಏನು ಕೊಡದೇ ಇರೋದು ಅಂತೇಳಿ. ತಂಬಿಟ್ಟು ಇದರ ವಿಗ್ರಹ ರೂಪ ಏನು? ಸರಿಯಾದ ಉತ್ತರ ಆಪ್ಷನ್ 2, ತಣ್ ಪ್ಲಸ್ ಪಿಟ್ಟು. ತಣ್ ಪ್ಲಸ್ ಪಿಟ್ಟು, ತಂಬಿಟ್ಟು. ನುಣುಚಿಕೊಳ್ಳು ಅಂದ್ರೆ ಏನು? ನುಣುಚಿಕೊಳ್ಳೋದು ಅಂತೀವಲ್ಲ, ಕೆಲಸಕ್ಕೆ ಬರದೇ ಇರೋದು, ನುಣುಚಿಕೊಳ್ಳೋದು. ಸರಿ ಉತ್ತರ ಆಪ್ಷನ್ 3, ನುಣುಚಿಕೊಳ್ಳು ಅಂದ್ರೆ ತಪ್ಪಿಸಿಕೋ, ಕಳ್ಬೀಳೋದು ಅಂತೀವಲ್ಲ ಆ ಥರ. ಕರತಲ ಮಲಕ ಇದು ಯಾವ ಸಂಧಿ? ಸರಿಯಾದ ಉತ್ತರ ಆಪ್ಷನ್ 4, ಸವರ್ಣ ದೀರ್ಘ ಸಂಧಿ. ನೋಡಿ, ಕರತಲ ಪ್ಲಸ್ ಅಮಲಕ, ಕರತಲಾಮಲಕ. ಈ ಕೆಳಗಿನವುಗಳಲ್ಲಿ ಸಂಸ್ಕೃತ ವ್ಯಂಜನ ಸಂಧಿ ಯಾವುದು ಅಲ್ಲ? ಸರಿ ಉತ್ತರ ಆಪ್ಷನ್ 3, ವೃದ್ಧಿ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿ ಅಲ್ಲ. ವಿದ್ವಿನಂ ಈ ಪದದ ವಿಗ್ರಹ ರೂಪವೇನು? ವಿದ್ವಿನಂ ಸರಿಯಾದ ಉತ್ತರ ಆಪ್ಷನ್ 3, ವಿಧು ಪ್ಲಸ್ ಇನಂ. ವಿಧು, ವಿಧು ನೋಡಿ, ವಿಧು ಪ್ಲಸ್ ಇನಂ, ವಿದ್ವಿನಂ. ಗೊತ್ತಿಲ್ಲ ಇದು ಯಾವ ಸಂಧಿ? ಸರಿಯಾದ ಉತ್ತರ ಆಪ್ಷನ್ 1, ಲೋಪ ಸಂಧಿ. ಗೊತ್ತು ಪ್ಲಸ್ ಇಲ್ಲ. ಸೊ ಇಲ್ಲಿ ಉಕಾರ ಲೋಪವಾಗಿದೆ, ಲೋಪ ಸಂಧಿ. ಮಲ್ಲಿಕಾ ಇದರ ತದ್ಭವ ರೂಪವೇನು? ಸರಿಯಾದ ಉತ್ತರ ಆಪ್ಷನ್ 2, ಮಲ್ಲಿಗೆ. ಮಲ್ಲಿಕಾ, ಮಲ್ಲಿಗೆ. ಸಿಂಗಾರ ಇದರ ತತ್ಸಮ ರೂಪವೇನು? ಸರಿಯಾದ ಉತ್ತರ ಆಪ್ಷನ್ 1, ಶೃಂಗಾರ. ಸಿಂಗಾರ, ಶೃಂಗಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಎಂಬ ಮಂತ್ರ ದೀಕ್ಷೆಯನ್ನ ಕನ್ನಡಿಗೆ ಕೊಟ್ಟವರು ಯಾರು? ಸರಿ ಉತ್ತರ ಆಪ್ಷನ್ 3, ರಾಹ ದೇಶಪಾಂಡೆ. ರಾಹ ದೇಶಪಾಂಡೆ. ಇಂಗ್ಲಿಷ್ ತಿಂಗಳಲ್ಲಿ ಮೇ ಇದು 5ನೇ ತಿಂಗಳಾಗಿದೆ, ಹಾಗಾದ್ರೆ ಕನ್ನಡ ಮಾಸಗಳಲ್ಲಿ 5ನೇ ತಿಂಗಳು ಯಾವುದು? ಸರಿ ಉತ್ತರ ಆಪ್ಷನ್ 3, ಶ್ರಾವಣ. ಆಪ್ಷನ್ 3 ಸರಿಯಾದ ಉತ್ತರ. ಒಂದು ಶಬ್ದವನ್ನಾಗಲಿ ಅಥವಾ ಒಂದು ವಾಕ್ಯವನ್ನಾಗಲಿ ಹೇಳಿ ಅದಕ್ಕೆ ಸಮಾನಾರ್ಥಕ ಕೊಡುವ ಪದ ಅಥವಾ ವಾಕ್ಯವನ್ನು ಹೇಳುವಾಗ ಬಳಸುವ ಚಿಹ್ನೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3, ಆವರಣ ಚಿಹ್ನೆ. ಅಂದ್ರೆ ಕಾಡು ಅಂತ ಬರೆದು ಅರಣ್ಯ ಅಂತ ಬರಿತೀವಲ್ಲ, ಲೈಕ್ ದಟ್. ವೈಮಾನಿಕ ಇದು ಎಂತಹ ನಾಮ? ಸರಿ ಉತ್ತರ ಆಪ್ಷನ್ 2, ಇದು ಅನ್ವರ್ಥ ನಾಮ, ಅನ್ವರ್ತಕ ನಾಮ, ವೈಮಾನಿಕ. ಬೇಗ ಬಾಬಾ ಈ ಗೆರೆ ಎಳೆದ ಪದ ಏನು? 18ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ದ್ವಿರುಕ್ತಿ. ಬಾಬಾ, ಹೋಗು ಹೋಗು, ನಿಲ್ಲು ನಿಲ್ಲು ಇವೆಲ್ಲ ದ್ವಿರುಕ್ತಿಗಳು. ಮೈ ದಡವಿ ಎಂಬಲ್ಲಿರುವ ಸಮಾಸ ಏನು? ಸರಿ ಉತ್ತರ ಆಪ್ಷನ್ 3, ಕ್ರಿಯಾ ಸಮಾಸ. ಮೈಯನ್ನು ಪ್ಲಸ್ ತಡವಿ, ಮೈಯನ್ನು ಪ್ಲಸ್ ತಡವಿ. ಸೊ ಇಲ್ಲಿ ಉತ್ತರ ಪದ ಕ್ರಿಯಾಪದದಲ್ಲಿ ಕ್ರಿಯಾಪದ ಇರೋದ್ರಿಂದ ಇದು ಕ್ರಿಯಾ ಸಮಾಸ. ಉತ್ತಮೋತ್ತಮ ಬಿಡಿಸಿ ಬರೆದಾಗ ಯಾವ ರೀತಿ ಆಗುತ್ತೆ? ಸರಿಯಾದ ಉತ್ತರ ಆಪ್ಷನ್ 2, ಉತ್ತಮರಲ್ಲಿ ಉತ್ತಮ. ಉತ್ತಮರಲ್ಲಿ ಉತ್ತಮ, ಉತ್ತಮ ಪ್ಲಸ್ ಉತ್ತಮ, ಉತ್ತಮರಲ್ಲಿ ಉತ್ತಮ. ಮಣ್ಣಿನ ಎಂಬ ಪದದ ವಿಭಕ್ತಿ ಪ್ರತ್ಯಯ ಯಾವುದು? ಸರಿಯಾದ ಉತ್ತರ
ಆ ಇದೆ ಷಷ್ಠಿ, ಷಷ್ಠಿಗೆ ಆ ವಿಭಕ್ತಿ ಪ್ರತ್ಯಯ ಬರುತ್ತೆ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಂಬೋಧನೆ ಎ ಇರ. ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ ಇವುಗಳು ಎಂತಹ ಸಂಧಿಗಳಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಕನ್ನಡ ಸಂಧಿಗಳು. ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ ಇವು ಕನ್ನಡ ಸಂಧಿಗಳು. ಮುನಿ ಪ್ಲಸ್ ಇಂದ್ರ, ಮುನೀಂದ್ರ ಇದು ಯಾವ ಸಂಧಿ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಸವರ್ಣ ದೀರ್ಘ ಸಂಧಿ. ಈ ಕಾರಗಳಿಗೆ ಈ ಕಾರಕ್ಕೆ ಈ ಪಾರ ಪರವಾದಾಗ ಈ ಕಾರ ಆದೇಶವಾಗಿ ಬಂದಿದೆ, ಹಾಗಾಗಿ ಸವರ್ಣ ದೀರ್ಘ ಸಂಧಿ. ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ ಇದು ಯಾವ ಸಂಧಿ? ಸರಿಯಾದ ಉತ್ತರ ಆಪ್ಷನ್ 1 ಆಗಮ ಸಂಧಿ. ಇಲ್ಲಿ ಯಕಾರಾಗಮ ಆಗಿದೆ, ಯಕಾರಾಗಮ ಸಂಧಿ. ಕನ್ನಡದಲ್ಲಿ ಯಕಾರಾಗಮ ಮತ್ತು ವಕಾರಾಗಮ ಎನ್ನುವಂತಹ ಸಂಧಿಗಳಿವೆ. ಕಂದ ಪದ್ಯದಲ್ಲಿ ಎಷ್ಟು ಪಾದಗಳಿವೆ? ಸರಿಯಾದ ಉತ್ತರ ಕಂದ ಪದ್ಯದಲ್ಲಿ ಎಷ್ಟು ಪಾದಗಳಿವೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 2 4 ಪಾದಗಳ ಪದ್ಯ ಇದು. ನಿಂತರು ಇದರ ಧಾತು ರೂಪ ಏನು? ಅಂದ್ರೆ ನಾಮಪದದ ಮೂಲ ರೂಪ ಏನು? ಸರಿಯಾದ ಉತ್ತರ ನಿಂತರು. ರೈಟ್ ಆನ್ಸರ್ ಇಸ್ ಆಪ್ಷನ್ 3 ನಿಲ್ಲು. ಕ್ರಿಯಾಪದ ಮೂಲ ರೂಪ, ನಾಮಪದ ಮೂಲ ರೂಪ ನಾಮ ಪ್ರಕೃತಿ, ಕ್ರಿಯಾಪದ ಮೂಲ ರೂಪ ಧಾತು. ತಿಂದರು ಇದರ ಧಾತು ರೂಪ ಏನು ಹಾಗಾದ್ರೆ? ಸರಿಯಾದ ಉತ್ತರ ತಿಂದರು. ಇದರ ಧಾತು ರೂಪ 3 ತಿನ್ನು. ಹೋಗು ಧಾತುವಿನ ಭೂತಕಾಲದ ಕ್ರಿಯಾಪದ ಏನು? ನೋಡಿ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದ ಕ್ರಿಯಾಪದ ರೂಪಗಳು ನಿಮ್ಗೆ ಗೊತ್ತಿರಬೇಕು. ಉತ್ತ, ದ, ವ. ಸೊ ಉತ್ತ ಎನ್ನುವುದು ವರ್ತಮಾನ ಕಾಲದಲ್ಲಿ, ದ ಎನ್ನುವುದು ಭೂತಕಾಲದಲ್ಲಿ ಮತ್ತು ವ ಎನ್ನುವುದು ಭವಿಷ್ಯತ್ ಕಾಲದಲ್ಲಿ ಬಳಕೆಯಾಗುವಂತಹ ಪ್ರಮುಖ ಪದಗಳಾಗಿದ್ದಾವೆ. ಹೋಗು ಧಾತುವಿನ ಭೂತಕಾಲದ ಕ್ರಿಯಾಪದ ಹಾಗಾದ್ರೆ ಯಾವುದು ಕೇಳಿದ್ರೆ ಆಪ್ಷನ್ 3 ಹೋಗಿದ್ದನು. ದ ಹೋಗಿದ್ದ ಅಥವಾ ಹೋಗಿದ್ದನು. ಹೋಗುತ್ತಾನೆ ಎನ್ನುವುದು ವರ್ತಮಾನ ಕಾಲದ ಭವಿಷ್ಯತ್ ಕಾಲದ್ದಾಗತ್ತೆ. ಹೋಗುವನು ವ ಅನ್ನೋದು ವರ್ತಮಾನ ಕಾಲದ ಆಗತ್ತೆ. ಅಜ್ಜ ಇದಕ್ಕೆ ತತ್ಸಮ ಪದ ಏನು? ಸರಿಯಾದ ಉತ್ತರ ಆಪ್ಷನ್ 3 ಆರ್ಯ. ಅಜ್ಜ ಆರ್ಯ. ಹಿತವಚನ ಪದದಲ್ಲಿನ ಗುಣವಾಚಕ ಯಾವುದು? ರೈಟ್ ಆನ್ಸರ್ ಇದು 2 ಹಿತ. ವಚನ ಅಂದ್ರೆ ಮಾತು, ವಚನ ಅಂದ್ರೆ ಮಾತು, ಹಿತವಚನ ಅಂದ್ರೆ ಹಿತವಾದ ಮಾತು ಅಂತೇಳಿ. ಸೊ ಇಲ್ಲಿ ಹಿತ ಎನ್ನುವುದು ಗುಣವಾಚಕ. ತ್ಯಾಗ ಪದದ ತದ್ಭವ ರೂಪ ಏನು? ಸರಿಯಾದ ಉತ್ತರ ಆಪ್ಷನ್ 1 ತ್ಯಾಗ ಛಾಗ. ಮಾನಿನಿಗೆ ಪ್ಲಸ್ ಇನಿತು ಇದನ್ನು ಕೂಡಿಸಿ ಬರೆದ್ರೆ ಏನಾಗುತ್ತೆ? ಸರಿ ಉತ್ತರ ಆಪ್ಷನ್ 1 ಮಾನಿನಿಗಿನಿತು. ಮಾನಿನಿಗಿನಿತು ಆಗುತ್ತೆ. ರಸ ಪ್ಲಸ್ ಅತಳ ಇದನ್ನು ಕೂಡಿಸಿ ಬರೆದ್ರೆ ರಸಾತಳ ಆಗುತ್ತೆ. ರಸತಾಳ ಅಲ್ಲ, ರಸಾತಳ. ರಸಾತಳ ಆಗುತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ವಸುದೆ ಪದದ ಅರ್ಥ ಏನು? ಸರಿಯಾದ ಉತ್ತರ ವಸುದೆ ಪದದ ಅರ್ಥ ಭೂಮಿ. ವಸುದೆ ಪದದ ಅರ್ಥ ಭೂಮಿ, ದರೆ, ದರಿತ್ರಿ, ಇಳ, ವಸುಂಧರೆ ಇವೆಲ್ಲವೂ ಕೂಡ ಭೂಮಿಗಿರುವ ಹೆಸರುಗಳು. ದಿಶಾ ಪದದ ತದ್ಭವ ರೂಪ ಏನು? ಸರಿಯಾದ ಉತ್ತರ ಆಪ್ಷನ್ 2 ದೆಸೆ. ದಿಶಾ ದೆಸೆ. ಇದು ಕನ್ನಡದ ಪ್ರಶ್ನೆಗಳು. ಇಂಗ್ಲಿಷ್ಗೆ ಹೋಗೋಣ. ರೀಡ್ ದ ಅನ್ಸೀನ್ ಪೋಯಮ್ ಗಿವನ್ ಬಿಲೋ ಅಂಡ್ ಆನ್ಸರ್ ದ ಕ್ವಶನ್. ಸಿಂಪತಿ ಬಗ್ಗೆ ಒಂದು ಶಾರ್ಟ್ ಪೋಯಮ್ ಇದೆ ನೋಡಿ. ಸಿಂಪತಿ. ಐ ಲೈ ಇನ್ ಸಾರೋ ಡೀಪ್ ಡಿಸ್ಟ್ರೆಸ್ಡ್, ಮೈ ಗ್ರೀಫ್ ಅ ಪ್ರೌಡ್ ಮ್ಯಾನ್ ಹರ್ಡ್. His looks were cold, he gave me gold, but not a kindly word. My sorrow passed, I paid him back the gold he gave to me, then stood erect and spoke my thanks and blessed his charity. I lay in weight and grief and pain, a poor man passed my way, he bound my head, he gave me bread, he watched me night and day. How shall I pay him back again for all he did me? Oh, gold is great, but greater far is heavenly sympathy. ಚಾರ್ಲ್ಸ್ ಮೇಕೆ ಬರೆದಿರುವಂಥದ್ದು ನೋಡಿ. ಅಂದ್ರೆ ಒಬ್ಬ ಶ್ರೀಮಂತವ್ರ ಹತ್ರ ಬಂದು ಚಿನ್ನವನ್ನ ಕೊಡ್ತಾನೆ, ಬಟ್ ಸಮಾಧಾನ ಮಾಡೋ ಪ್ರಯತ್ನ ಮಾಡೋದಿಲ್ಲ. ಹಾಗಾಗಿ ಏನ್ ಥ್ಯಾಂಕ್ಸ್ ಹೇಳಕ್ಕಿದೆ, ಚಿನ್ನವನ್ನು ವಾಪಸ್ ಕೊಟ್ಟ. ಬಟ್ ಇಲ್ಲಿ ದುಃಖಿತನಾಗಿರೋನಿಗೆ ಒಬ್ಬ ಬಡವ ಬಂದು ಅವನ ಸಿಂಪತಿಯನ್ನು ವ್ಯಕ್ತಪಡಿಸ್ತಾನೆ, ಮರ್ಸಿಯನ್ನು ತೋರಿಸ್ತಾನೆ. ಹಾಗಾದ್ರೆ ಅವನಿಗೆ ಇಲ್ಲಿ ನನ್ನ ಹತ್ರ ಕೊಡಕ್ಕೆ ಏನಿದೆ? ಸೊ ಚಿನ್ನಕ್ಕಿಂತನೂ ಮರ್ಸಿ ಅನ್ನೋದು, ಸಿಂಪತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ಈ ಪದ್ಯದ ಒಂದು ಸಾರಾಂಶ. ಹಾಗಾದರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಒನ್ ಡೇ ದ ಪೋಯೆಟ್ ವಾಸ್ ಇನ್ ಡ್ಯಾಶ್. ರೈಟ್ ಆನ್ಸರ್ ಇಸ್ ಆಪ್ಷನ್ 1 ಟ್ರಬಲ್. ನೋಡಿ ಇಲ್ಲಿ ಟ್ರಬಲ್ ಅನ್ನುವಂತಹ ಪದ ಇಲ್ಲ ಆ್ಯಕ್ಚುಲಿ.
ನೋಡಿ, ಐ ಲೇ ಸಾರೋ ಡೀಪ್ ಡಿಸ್ಟ್ರೆಸ್ಡ್ ಮೈ ಗ್ರೀಫ್ ಪ್ರೌಡ್. ಗ್ರೀಫ್ ಅಂದರೆ ದುಃಖ ಅಂತೇಳಿ, ಸಾರೋ ಅಂದರೆ ದುಃಖ ಅಂತೇಳಿ. ಹಾಗಾಗಿ ಟ್ರಬಲ್ ಇದ್ದಾರೆ ಅನ್ನುವಂಥ ಅರ್ಥ. ದ ಪ್ರೌಡ್ ರಿಚ್ ಮ್ಯಾನ್ ಆಫರ್ಡ್ ದ ಪೋಯೆಟ್. ಆ ಪ್ರೌಡ್ ರಿಚ್ ಮ್ಯಾನ್, ಒಬ್ಬ ಶ್ರೀಮಂತ ವ್ಯಕ್ತಿ ಅವ್ರ ಹತ್ರ ಬರ್ತಾನೆ, ನಾವು ಏನು ಕೊಡ್ತಾನೆ, ಏನು ಆಫರ್ ಮಾಡ್ತಾನೆ? ಸರಿ ಉತ್ತರ ಮನಿ, ಆಪ್ಷನ್ 2. ದ ಪೋಯೆಟ್ ವಾಸ್ ಇನ್ ಅ ಫಿಕ್ಸ್ ಬಿಕಾಸ್. ಪೋಯೆಟ್ ಫಿಕ್ಸ್ ಆಗಿದ್ರು, ಯಾಕೆ ಅಂದರೆ ಸರಿ ಉತ್ತರ ಆಪ್ಷನ್ 4. ಹಿ ಡಿಡಂಟ್ ನೋ ಹೌ ಟು ಪೇ ಬ್ಯಾಕ್ ಟು ದ ಪುವರ್ ಮ್ಯಾನ್ಸ್ ಸರ್ವಿಸ್ ಟು ಹಿಮ್. ಪುವರ್ ಮ್ಯಾನ್ ತೋರಿಸಿದ ಒಂದು ಕರುಣೆಗೆ ವಾಪಸ್ ಏನು ಕೊಡೋದು ಅಂತ ಗೊತ್ತಾಗಿಲ್ಲ, ಹಾಗಾಗಿ ಹಿ ವಾಸ್ ಫಿಕ್ಸ್. ದ ಪೋಯೆಟ್ ರಿಯಲೈಸ್ಡ್ ಇನ್ ದ ಲಾಸ್ಟ್ ದಟ್. ಕೊನೆಯಲ್ಲಿ ಪೋಯೆಟ್ಗೆ ಏನು ರಿಯಲೈಸ್ ಆಗುತ್ತೆ? ಸರಿ ಉತ್ತರ ಆಪ್ಷನ್ 2. ಸಿಂಪತಿ ವಾಸ್ ಮೋರ್ ವ್ಯಾಲ್ಯೂಬಲ್ ದ್ಯಾನ್ ಗೋಲ್ಡ್. ಸಿಂಪತಿ ಅನ್ನುವಂಥದ್ದು ಚಿನ್ನಕ್ಕಿಂತಲೂ ಮಿಗಿಲಾಗಿದ್ದು ಅಂತ. ದ ವರ್ಡ್ ದಟ್ ಮೀನ್ಸ್ ಅಪೋಸಿಟ್ ಟು ಸಾರೋ. ಸಾರೋ ಪದದ ವಿರುದ್ಧ ಪದ ಏನು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಜಾಯ್. ಸಾರೋ ಅಂದರೆ ದುಃಖ, ಜಾಯ್ ಅಂದರೆ ಖುಷಿ. ಐಡೆಂಟಿಫೈ ದ ಕರೆಕ್ಟ್ ಫಾರ್ಮ್ ಆಫ್ ದ ಅಡ್ವರ್ಬ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಸರಿಯಾದ ಕ್ರಿಯಾವಿಶೇಷಣ. ಅಡ್ವರ್ಬ್ ಮೀನ್ಸ್ ಕ್ರಿಯಾವಿಶೇಷಣವನ್ನು ಫಿಲ್ ಮಾಡಿ. ಐ ಹ್ಯಾವ್ ಟೋಲ್ಡ್ ಯು ಡ್ಯಾಶ್. ಸೊ ದ ರೈಟ್ ಆನ್ಸರ್ ಇಸ್ ಐ ಹ್ಯಾವ್ ಟೋಲ್ಡ್ ಯು ಟ್ವೈಸ್. ನನಗೆ 2 ಸಾರಿ ಹೇಳಿದೆ ಅಂತ. ಟ್ವೈಸ್ ಅನ್ನೋದು ಇಲ್ಲಿ ಕ್ರಿಯಾವಿಶೇಷಣ. ಸಪ್ಲೈ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಶಿ ಡ್ಯಾಶ್ ಅ ನ್ಯೂ ಡ್ರೆಸ್ ಲಾಸ್ಟ್ ವೀಕ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಶಿ ಬಾಟ್. ನೋಡಿ, ಯಾಕೆ ಇಲ್ಲಿ ಬಾಟ್ ಆಗುತ್ತೆ ಕೇಳಿದ್ರೆ ಲಾಸ್ಟ್ ವೀಕ್ ಅಂತ ಬಂದಿರೋದ್ರಿಂದ ಕೊಟ್ಟಿರೋ ವಾಕ್ಯದಲ್ಲಿ ದಿಸ್ ಇಸ್ ಇನ್ ಪಾಸ್ಟ್ ಟೆನ್ಸ್ ಅಂತ ಕ್ಲಿಯರ್ ಆಯ್ತು ನಮಗೆ. ಹ್ಯಾಸ್ ಬಾಟ್ ಬರಲ್ಲ, ಯಾಕಂದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಬರುತ್ತೆ. ಹ್ಯಾಸ್ ಬೀನ್ ಬೈಯಿಂಗ್ ಬರಲ್ಲ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರುತ್ತೆ. ಬೈಸ್ ಬರಲ್ಲ, ಯಾಕಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರುತ್ತೆ. ಇವೆಲ್ಲವೂ ಕೂಡ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಿದ್ದು. ದಟ್ಸ್ ವೈ ದ ವರ್ಡ್ ಬಾಟ್ ಇಸ್ ದ ಕರೆಕ್ಟ್ ಆನ್ಸರ್. ಐಡೆಂಟಿಫೈ ದ ಕೈಂಡ್ ಆಫ್ ಟೆನ್ಸ್ for the given sentence. Martin has forwarded the letter. Has plus forwarded ಬಂದಿದೆ. Has plus ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂತ ಕರಿತೀವಿ ನಾವು ಇದಕ್ಕೆ. ಹಾಗೆ ಇನ್ನೊಂದು ಪದ ಇದೆ ಇದಕ್ಕೆ, ಪಾಸ್ಟ್ ಪಾರ್ಟಿಸಿಪಲ್. ಹ್ಯಾಸ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಬಂದರೆ ಅದರ ಅರ್ಥ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೇಳಿ. ಪ್ರೆಸೆಂಟ್ ಪರ್ಫೆಕ್ಟ್ 43ಕ್ಕೆ ಸರಿಯಾದ ಉತ್ತರ 1, ಪ್ರೆಸೆಂಟ್ ಪರ್ಫೆಕ್ಟ್. ಅದೇ ಇನ್ ಕೇಸ್ ಇಲ್ಲಿ ಹ್ಯಾಡ್ ಬಂದಿದ್ರೆ ಪಾಸ್ಟ್ ಪರ್ಫೆಕ್ಟ್ ಆಗ್ತಾ ಇತ್ತು. Manjit said to Anisha, could you please open the window? In the above sentence, Manjit is dash. ಅವನ ಈ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕರಿತೀವಿ ನಾವು ಇದಕ್ಕೆ. ಲ್ಯಾಂಗ್ವೇಜ್ ಫಂಕ್ಷನ್, ಈತ ಯೂಸ್ ಮಾಡಿದಂಥ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು? ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಬರುತ್ತಿದ್ದು, ಹೈಸ್ಕೂಲ್ ಗ್ರಾಮರ್ಲಿ ಇದೆ ಇದು. ಕುಡ್ ಯು ಪ್ಲೀಸ್ ಓಪನ್ ದ ವಿಂಡೋ? ದಯವಿಟ್ಟು ಕಿಟಕಿ ಬಾಗಲ್ ತೆಗಿತೀಯಾ? ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಏನು ಕೇಳಿದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4, ಮೇಕಿಂಗ್ ಅ ರಿಕ್ವೆಸ್ಟ್, ವಿನಂತಿ ಮಾಡ್ಕೊಳ್ಳೋದು. Supply the correct form of the verb remember in the following sentence. I dash your name. So the right answer is I remember your name. I remember your name. Identify the kind of noun the underlined word represents. How many books are there in a library? Books ಅನ್ನೋದು ಈ ಕೊಟ್ಟಿರೋ ವಾಕ್ಯದಲ್ಲಿ ಯಾವ ನಾಮಪದದ ಪ್ರಕಾರಕ್ಕೆ ಬರುತ್ತೆ ಅಂತ. So the right answer is option 2, ಕಾಮನ್ ನೌನ್. ಬುಕ್ಸ್ ಅನ್ನೋದು ಕಾಮನ್ ನೌನ್. ಐಡೆಂಟಿಫೈ ದ ಕೈಂಡ್ ಆಫ್ ನೌನ್ ಅಂಡರ್ಲೈನ್ ದ ವರ್ಡ್ ರೆಪ್ರೆಸೆಂಟ್ಸ್. ದ ಬಿಸ್ನೆಸ್ ಮ್ಯಾನ್ ವಾಸ್ ಹ್ಯಾಪಿ ವಿತ್ ದ ಗ್ರೋತ್ ಆಫ್ ಹಿಸ್ ಬಿಸ್ನೆಸ್. ಹ್ಯಾಪಿ ಅನ್ನೋದು ಯಾವ ಒಂದು ನೌನ್ ಆಗುತ್ತೆ, ಯಾವ ಕೈಂಡ್ ಆಫ್ ನೌನ್ ಆಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಅಬ್ಸ್ಟ್ರಾಕ್ಟ್ ನೌನ್. ಸತ್ಯಸಂಧತೆ, ಸಂತೋಷ, ದುಃಖ, ಪ್ರಾಮಾಣಿಕತೆ, ಈ ರೀತಿಯ ಪದಗಳನ್ನು ಸೂಚಿಸುವಂಥ ಪದಗಳಿಗೆ ಅಬ್ಸ್ಟ್ರಾಕ್ಟ್ ನೌನ್ ಹೇಳ್ತೀವಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಗಿವನ್ ಇನ್ ದ ಬ್ರಾಕೆಟ್ಸ್. ಹಿ ರೋಟ್ ಅ ಲೆಟರ್ ಡ್ಯಾಶ್ ಟು ಡ್ಯಾಶ್ ಹಿಸ್ ಫಾದರ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2. ನಾನು ಆನ್ಸರ್ ಹೇಳಿದೆ. ಹಿ ರೋಟ್ ಅ ಲೆಟರ್ ಟು ಹಿಸ್ ಫಾದರ್, ಟು ಹಿಸ್ ಫಾದರ್. ವಿ ಆರ್ ಎಂಗೇಜ್ಡ್ ಡ್ಯಾಶ್ ಅವರ್ ವರ್ಕ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಇನ್. ವಿ ಆರ್ ಎಂಗೇಜ್ಡ್ ಇನ್ ಅವರ್ ವರ್ಕ್. Identify the adjective mentioned in the following sentence. The room was dimly lit, so we could meditate. So, adjective yaudilli. Identify the adjective. Easy ಇದೆ. Right answer is 1, dimly. Dimly. In dash direction will I find your house? So, the right answer is option 1, which. In which direction? ಯಾವ ಒಂದು ದಿಕ್ಕಿನಲ್ಲಿ ನಿನ್ನ ಮನೆಯನ್ನು ನಾನು ಹುಡುಕಬಹುದು?
Give me dash time to decide. So the right answer is option 3. Give me a little. ಒಂದು ಸ್ವಲ್ಪ ಅನ್ನುವಂಥ ಅರ್ಥ. A little time. Select the appropriate option to complete the sentence. The sun dash in the east. Right answer is rises. So rises ಯಾಕೆ ಕೇಳಿದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕೇಳಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾಕೆ ಕೇಳಿದ್ರೆ ಯೂನಿವರ್ಸಲ್ ಟ್ರೂತ್ ಮತ್ತು ರೆಗ್ಯುಲರ್ ಹ್ಯಾಬಿಟ್ಗಳನ್ನು ರೆಗ್ಯುಲರ್ ಆಗಿ ಮಾಡುವಂತಹ ಹವ್ಯಾಸಗಳನ್ನು ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೀವಿ. ಸಿಂಪಲ್ ಪ್ರೆಸೆಂಟಲ್ಲಿ ಒಂದು ವಿಷಯ ಏನು ಕೇಳಿದ್ರೆ ಥರ್ಡ್ ಫಾರ್ಮ್ ಸಿಂಗ್ಯುಲರ್ಗೆ ವರ್ಬ್ಗೆ ಎಸ್ ಫಾರ್ಮ್ ಆ್ಯಡ್ ಆಗುತ್ತೆ. ಚೂಸ್ ದ ಕರೆಕ್ಟ್ ಆಪ್ಷನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಗಿವನ್ ಬಿಲೋ ಇಂಟು ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಸೈಲ್ಡ್. ಜಾನ್ ಕಾಬಟ್ ಸೈಲ್ ಟು ಅಮೆರಿಕಾ. ಅಂದರೆ ಆತ ಅಲ್ಲಿ ನಾವೇನು ನಡೆಸ್ದ ಅಂತೆ. ಚೂಸ್ ದ ಕರೆಕ್ಟ್ ಸಿನಾನಿಮ್ ಫಾರ್ ಅಬಾಂಡನ್. ಅಬಾಂಡನ್ಗೆ ಸರಿಯಾದ ಪದದ ಅರ್ಥ. ಸಿನಾನಿಮ್ಸ್ ಮೀನ್ಸ್ ಪದದ ಅರ್ಥ. ಸರಿಯಾದ ಪದದ ಅರ್ಥ ಏನು ಕೇಳಿದ್ರೆ ರೈಟ್ ಆನ್ಸರ್ ಇಸ್ ಗಿವ್ ಅಪ್. ದ ರಿವೋಲ್ಟ್ ಸ್ಪ್ರೆಡ್ ಓವರ್ ಹ್ಯೂಜ್ ಏರಿಯಾ. ದ ಅಂಡರ್ಲೈನ್ ವರ್ಡ್ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ವಾಸ್ಟ್. ಇಲ್ಲಿ ಹ್ಯೂಸ್ ಅನ್ನೋದಕ್ಕೆ ಅಂಡರ್ಲೈನ್ ಆಗಿದೆ. ಹ್ಯೂಸ್ಗೆ ಇನ್ನೊಂದು ಸಮಾನಾರ್ಥಕ ಪದ, ನಾನಾರ್ಥ ಪದ ಅಂತ ಹೇಳ್ತೀವಿ, ವಾಸ್ಟ್. ಮೈ ಮಾಮ್ ಕುಕ್ಸ್ ಡೆಲಿಷಿಯಸ್ ಫುಡ್. ರೀಪ್ಲೇಸ್ ದ ಡಿಲಿಷಿಯಸ್ ಅನ್ನ ರಿಪ್ಲೇಸ್ ಮಾಡಿ ಹೇಳ್ತಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಟೇಸ್ಟಿ ಫುಡ್. ಇಲ್ಲಿ ಫುಡ್ಗೆ ಸಂಬಂಧಪಟ್ಟಿರೋದ್ರಿಂದ ಇಟ್ಸ್ ಎ ಟೇಸ್ಟಿ ಫುಡ್. ಫೈಂಡ್ ದ ಆಪ್ಷನ್ ವಿತ್ ಕರೆಕ್ಟ್ ಸ್ಪೆಲ್ಲಿಂಗ್. ಎನ್ವಿರಾನ್ಮೆಂಟ್ಗೆ ಸರಿಯಾದ ಅರ್ಥ ಬರುವಂತಹ ಪದ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಎನ್ವಿರಾನ್ಮೆಂಟ್. ENVIRONMENT. ಫೈಂಡ್ ದ ಆಪ್ಷನ್ ವಿತ್ ಕರೆಕ್ಟ್ ಸ್ಪೆಲ್ಲಿಂಗ್. ಇಲ್ಲಿ ಸರಿಯಾದ ಸ್ಪೆಲ್ಲಿಂಗ್ ಯಾವುದು? ಸೊ ದ ರೈಟ್ ಆನ್ಸರ್ ಈಸ್ ದ ಕರೆಕ್ಟ್ ಸ್ಪೆಲ್ಡ್ ವರ್ಡ್ ಈಸ್ ಫಾರ್ ಅಸೆಂಬ್ಲಿ. ಆಪ್ಷನ್ 4 is the right answer. The income tax department has come up with stringent measures to punish tax evaders. So the right answer is option 2 rigorous. Right answer is rigorous. Choose the correct set of jumbled words to make a meaningful sentence. Right answer is option 4 this dress looks beautiful on you. This dress looks beautiful on you. Choose the most appropriate punctuated sentence. ಸರಿಯಾಗಿ ಲೇಖನ ಚಿಹ್ನೆಗಳನ್ನು ಹಾಕಿದಂತಹ ವಾಕ್ಯ ಯಾವುದು ಅನ್ನೋದು ಪ್ರಶ್ನೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 he said I'm not interested. he said ಕಾಮ ಇನ್ವರ್ಟೆಡ್ ಕಾಮದೊಳಗಡೆ I am not interested. Choose the correct antonyms for coward. Antonym means ವಿರುದ್ಧ ಪದ. ಸೊ ಕವರ್ಡ್ನ ವಿರುದ್ಧ ಪದ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಬ್ರೇವ್. ಕವರ್ಡ್ ಅಂದರೆ ಹೆದರು ಪುಕ್ಕಲ ಅಂತೇಳಿ, ಅಂದರೆ ಧೈರ್ಯ ಇಲ್ಲದವ. ಬ್ರೇವ್ ಅಂದರೆ ಧೈರ್ಯಶಾಲಿ ಅಂತ. ಚೂಸ್ ದ ಕರೆಕ್ಟ್ ಆಂಟೋನಿಮ್ ಫಾರ್ ಗ್ಲಾಡ್. ಗ್ಲಾಡ್ಗೆ ಸರಿಯಾದ ವಿರುದ್ಧ ಪದ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಸ್ಯಾಡ್. ಗ್ಲಾಡ್ ಮೀನ್ಸ್ ಹ್ಯಾಪಿ, ಸ್ಯಾಡ್ ಮೀನ್ಸ್ ಸ್ಯಾರೋ, unhappy. Which one of the following is an example of simple future tense? Simple future tense ಗೆ ಸರಿಯಾದ ಉದಾಹರಣೆ ವಾಕ್ಯ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 2 I will talk to you. I will talk to you. Complete the sentence by putting an appropriate article. You should always carry dash umbrella with you. So umbrella ಆ ಬರೋದ್ರಿಂದ an umbrella. Vowel sound ಇದೆ, so an umbrella. Fill in the blanks with appropriate determiner. The correct determiner is option 1 any. I have not got any money in my bank account. Any money in my bank account. Manjit said to Anisha, could you please open the window? So in the above sentence Manjit ಏನು ಮಾಡ್ತಿದ್ದಾನೆ? could you please open the window ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಮೇಕಿಂಗ್ ಅ ರಿಕ್ವೆಸ್ಟ್. he is requesting ಅಂತ. He is requesting here. Supply the correct form of the verb. Remember,
in the following sentence. I dash your name. So the right answer is option 2, remember. I remember your name. Choose the set of words which are in the alphabetical order. Alphabetical order ಇರುವಂತ ಪದಗಳ ಗುಚ್ಛ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಸೆಲೆಬ್ರೇಷನ್, ಸೆಲೆಬ್ರಿಟಿ, ಸೆಂಟರ್, ಸೆಂಟಿಮೀಟರ್. ನೋಡಿ ಎಸ್ ಸಿ ಬಂದಿದೆ ಎಲ್ಲ ಕಡೆ, ಸೊ ಯಾವುದು ಫಸ್ಟ್ ಇಡ್ ಅಂತ ಗೊತ್ತಾಗಲ್ಲ. ಸೆಕೆಂಡ್ ವರ್ಡ್ ಇ ಬಂದಿದೆ, ಇಲ್ಲಿ ಕೂಡ ಗೊತ್ತಾಗ್ತಿಲ್ಲ. ಥರ್ಡ್ ವರ್ಡ್ ನೋಡಿ ಎಲ್ ಇದೆ, ಹಾಗೇನೆ ಎನ್ ಇದೆ. ಸೊ ಮೊದಲು ಬರೋದು ಯಾವುದು? ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಎಲ್ ಬರುತ್ತೆ. ಹಾಗಾದ್ರೆ ಇವೆರಡರಲ್ಲಿ ಯಾವುದೋ ಒಂದು ಫಸ್ಟ್ ಆಗಬೇಕು. ಎಲ್ ಪಕ್ಕದಲ್ಲಿ ಇ ಇದೆ ಗೊತ್ತಾಗಿಲ್ಲ, ಇಲ್ಲಿ ಕೂಡ ಬಿ ಇದೆ ಗೊತ್ತಾಗಲ್ಲ, ಇಲ್ಲಿ ಆರ್ ಇದೆ ಗೊತ್ತಾಗಲ್ಲ. ನೆಕ್ಸ್ಟ್ ವರ್ಡ್ ಎ ಇದೆ, ಸೊ ಆಲ್ಫಾಬೆಟಿಕಲ್ ಫಸ್ಟ್ ಬರುತ್ತೆ. ಹಾಗಾದ್ರೆ ಇದು ಫಸ್ಟ್. ಸೆಕೆಂಡ್ ಬರೋದು ಇದು, ಇವೆರಡರ ಬಗ್ಗೆ ಡೌಟ್ ಇಲ್ಲ, ಯಾಕಂದ್ರೆ ಇಲ್ಲಿ ಎನ್ ಬಂದಿರೋದ್ರಿಂದ ಇವೆರಡು ಕೊನೆಯ 3 ಮತ್ತು 4ನೇ ಪ್ಲೇಸಿಗೆ ಹೋಗ್ತವೆ. ಬಟ್ ಇಲ್ಲಿ ಎ ಇದೆ, ಇಲ್ಲಿ ಐ ಇರೋದ್ರಿಂದ ಇದು ಫಸ್ಟ್, ಇದು ಸೆಕೆಂಡ್. ಇವೆರಡರಲ್ಲಿ ನೋಡ್ತಾ ಹೋದ್ರೆ ನೋಡಿ ಸೆಂಟರ್ ಟಿ ಇ ಇದೆ, ಇಲ್ಲಿ ಟಿ ಐ ಇದೆ, ಹಾಗಾಗಿ ಇದು 3 ಮತ್ತು ಇದು 4. ಇನ್ನು ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತಹ ಕ್ವಶನ್ಗಳು. ಆ್ಯಕ್ಚುಲಿ ಯೂಶ್ವಲಿ ಏನು ಹೇಗೆ ಕೇಳಿದ್ರೆ ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರುವ 30, ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ 30 ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ 35 ಇರ್ತವೆ, ಕನ್ನಡ ಮತ್ತು ಇಂಗ್ಲೀಷು. ಕಂಪ್ಯೂಟರ್ 30 ಇರುತ್ತೆ. ಸೊ ಎರಡೂ ಮೀಡಿಯಮಲ್ಲಿ ಇದೆ ಕಂಪ್ಯೂಟರ್ ಕ್ವಶನ್ಗಳು. ಭವಿಷ್ಯದ ಬಳಕೆಗಾಗಿ ಲೈಬ್ರರಿ ಪ್ಯಾನಲ್ ವಸ್ತುವನ್ನು ಉಳಿಸಲು ಈ ಕ್ರಿಯೆಯು ನಿಮಗೆ ಅನುಮತಿಸುತ್ತೆ. ದಿಸ್ ಆಕ್ಷನ್ ಅಲೋಸ್ ಯು ಟು ಸೇವ್ ದ ಆಬ್ಜೆಕ್ಟ್ ಇನ್ ದ ಲೈಬ್ರರಿ ಪ್ಯಾನಲ್ ಫಾರ್ ಫ್ಯೂಚರ್ ಯೂಸ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಕನ್ವರ್ಟ್ ಟು ಸಿಂಬಲ್. ಸಿಂಬಲ್ಗೆ ಪರಿವರ್ತಿಸುವುದು. ಇದು ಕೀ ಫ್ರೇಮ್ ಸೇರಿಸಲು ಶಾರ್ಟ್ಕಟ್ ಕೀ ಆಗಿದೆ. ಸೇರಿಸೋದಕ್ಕೆ ಇದು ಶಾರ್ಟ್ಕಟ್ ಕೀ ಆಗಿದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, .fla ಫೈಲ್. ಸೀಕ್ವೆನ್ಷಿಯಲ್ ಪ್ರೊಸೆಸಿಂಗ್ಗೆ ಸೂಕ್ತವಾದ ಅಪ್ಲಿಕೇಶನ್ ಯಾವುದು? ಅಂದರೆ ಒಂದು ಪದವನ್ನಾಗಲಿ ಒಂದು ವರ್ಡ್ಸನ್ನಾಗಲಿ ಸೀಕ್ವೆನ್ಸ್ ಕ್ರಮಬದ್ಧವಾಗಿ ಸೀಕ್ವೆನ್ಷಿಯಲ್ ಪ್ರೊಸೆಸಿಂಗ್ಗೆ ಸೂಕ್ತವಾದಂತಹ ಒಂದು ಅಪ್ಲಿಕೇಶನ್ ಯಾವುದು ಕೇಳಿದ್ರೆ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಎ ಮತ್ತು ಬಿ ಎರಡು, ಪ್ರೊಸೆಸಿಂಗ್ ಗ್ರೇಡ್ ಮತ್ತು ಪೆರೋಲ್ ಪ್ರೊಸೆಸಿಂಗ್. ವಾಟ್ ಈಸ್ ಬ್ರ್ಯಾಂಡ್ ಅಂದರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಕಂಪನಿಯು ತನ್ನ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಗುರುತಿಸಲು ನೀಡುವ ಉತ್ಪನ್ನದ ಹೆಸರಿಗೆ ಬ್ರ್ಯಾಂಡ್ ಅಂತ ಕರೀತಾರೆ. ಇನ್ನು ಫ್ಲ್ಯಾಶ್ನ ಹಳೆಯ ಇಂಟರ್ಫೇಸ್ಗೆ ಹೋಲುವ ಈ ವೀಕ್ಷಣೆಯು ಹಳೆಯ ಫ್ಲ್ಯಾಶ್ ಬಳಕೆದಾರರಿಗೆ ಪೂರ್ಣವಾಗಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಕ್ಲಾಸಿಕ್ ವ್ಯೂ ಅಂತೇಳಿ. ಫ್ಲ್ಯಾಶ್ನಲ್ಲಿರುವ ಈ ಪ್ರದೇಶವು ಮೈಕ್ರೋಸಾಫ್ಟ್ ಆಫೀಸ್ ಅಪ್ಲಿಕೇಶನ್ನಲ್ಲಿ ಕ್ಲಿಪ್ ಬೋರ್ಡ್ಗೆ ಹೋಲುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಲೈಬ್ರರಿ ಪ್ಯಾನಲ್. ಅಡೋಬ್ ಫ್ಲ್ಯಾಶ್ ಅನ್ನು ಪ್ರಾರಂಭಿಸಲು ಸ್ಟಾರ್ಟ್ ಮತ್ತೆ ಅಡೋಬ್ ಫ್ಲ್ಯಾಶ್ ಅದರ ನಡುವೆ ಏನನ್ನು ಮಾಡಬೇಕು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಆಲ್ ಪ್ರೋಗ್ರಾಮ್ಸ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಪೂರ್ವ ನಿಯೋಜಿತವಾಗಿ ಈ ಫಲಕವು ಫ್ಲ್ಯಾಶ್ ಎನ್ವಿರಾನ್ಮೆಂಟ್ ಕೆಳಗಡೆ ಇದೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಲೇಯರ್ ಪ್ಯಾನಲ್. ಇದು ನಿಮ್ಮ ಫ್ಲ್ಯಾಶ್ ಹಂತದಲ್ಲಿ ಪಠ್ಯವನ್ನು ಸೇರಿಸಲು ನಿಮಗೆ ಅನುಮತಿ ನೀಡುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಟೆಕ್ಸ್ಟ್ ಟೂಲ್. It allows you to insert text within a flash stage. So the text tool. ಡಿಜಿಟಲ್ ಕಂಪ್ಯೂಟರ್ ಅನ್ನ ಪ್ರಾಥಮಿಕವಾಗಿ ಅಭಿವೃದ್ಧಿಪಡಿಸಿದ ದೇಶ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 3, USA. ಕಂಪ್ಯೂಟರ್ನ ಸಾಫ್ಟ್ವೇರ್ ಏನು ಮಾಡುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಯಂತ್ರದ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತೆ ಸಾಫ್ಟ್ವೇರ್. ಬಿಟ್ ಮ್ಯಾಪ್ ಏನನ್ನು ಸೂಚಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಕಪ್ಪು ಮತ್ತು ಬಿಳಿಯನ್ನು ಸೂಚಿಸುತ್ತೆ. ಪಿಕ್ಚರ್ ಇಂಪೋರ್ಟ್ ಮಾಡಲು ಉಪಯೋಗಿಸುವ ಕೀ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 1, Ctrl+R. ಫೋಟೋಶಾಪ್ ಎಂಬುದು ಯಾವುದರ ಒಂದು ಪ್ರಾಡಕ್ಟ್ ಆಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಅಡೋಬ್ನ ಒಂದು ಪ್ರಾಡಕ್ಟ್ ಇದು. ಅಡೋಬ್ ಫೋಟೋಶಾಪ್ ಅಂತಾನೆ ಹೇಳ್ತೀವಿ ನೋಡಿ, ಫೋಟೋಶಾಪ್ ಅಂತ. ಅನ್ಗ್ರೂಪ್ ಮಾಡೋದಕ್ಕೆ ಯಾವ ಕೀಯನ್ನು, ಶಾರ್ಟ್ಕಟ್ ಕೀಯನ್ನು ಒತ್ತಬೇಕು? ರೈಟ್ ಆನ್ಸರ್ ಈಸ್ ಆಪ್ಷನ್ 1, Command+U ಅನ್ನು ಒತ್ತಬೇಕು ಅನ್ಗ್ರೂಪ್ ಮಾಡೋದಕ್ಕೆ. ದಪ್ಪ ರೇಖೆ ಥಿಕ್ಕರ್ ಲೈನ್ ಸ್ಟ್ರೋಕ್ ಬರಬೇಕಂದ್ರೆ ಏನು ಮಾಡಬೇಕು? ಯಾವ ಶಾರ್ಟ್ಕಟ್ ಕೀ? ಸೊ ಥಿಕ್ಕರ್ ಲೈನ್ ಸ್ಟ್ರೋಕ್ಗೆ ಶಾರ್ಟ್ಕಟ್ ಕೀ ಯಾವುದು? ಶಾರ್ಟ್ಕಟ್ ಕೀ ವಿಚ್ ಇಸ್ ದ ಶಾರ್ಟ್ಕಟ್ ಕೀ ಫಾರ್ ಥಿಕ್ಕರ್ ಲೈನ್ ಸ್ಟ್ರೋಕ್? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1,
ಕಮಾಂಡ್ ಪ್ಲಸ್ ಆಪ್ ಪ್ಲಸ್ ಶಿಫ್ಟ್ ಅನ್ನು ಒತ್ತಿದ್ರೆ ಮತ್ತು ಇದನ್ನು ಒತ್ತಿದ್ರೆ ಥಿಕ್ಕರ್ ಲೈನ್ ಆಗುತ್ತೆ. 2D ವಿಸ್ತೃತ ರೂಪವೇನು? ಸರಿಯಾದ ಉತ್ತರ 2 ಡೈಮೆನ್ಷನಲ್. ರೈಟ್ ಆನ್ಸರ್ ಇಸ್ ಆಪ್ಷನ್ 1 2 ಡೈಮೆನ್ಷನಲ್. ಮೈಕ್ರೋಮೀಡಿಯಾ ಫ್ರೀ ಹ್ಯಾಂಡ್ ಬಿಡುಗಡೆ ಟಿಪ್ಪಣಿಗಳು. ರೈಟ್ ಆನ್ಸರ್ ಇಸ್ ಆಪ್ಷನ್ 2 11.0.2. ಟೆಕ್ಸ್ಟ್ ಅನ್ನು ಹುಡುಕೋದಕ್ಕೆ ಮತ್ತು ಬದಲಾಯಿಸೋದಕ್ಕೆ ಒತ್ತಬೇಕಾದ ಕೀ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 1 ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಫ್ ಒತ್ತಿದ್ರೆ ಟೆಕ್ಸ್ಟ್ ಅನ್ನು ಹುಡುಕಬಹುದು. ಡೆಸ್ಕ್ಟಾಪ್ ಪಬ್ಲಿಷಿಂಗ್ 1983 ಅಲ್ಲಿ ಅಭಿವೃದ್ಧಿಪಡಿಸಿದ ಪ್ರೋಗ್ರಾಮ್ನೊಂದಿಗೆ ಪ್ರಾರಂಭ ಆಯಿತು. ಯಾರು ಅಭಿವೃದ್ಧಿಪಡಿಸಿದ್ದು? ಡೆವಲಪ್ ಮಾಡಿದ್ದು ಯಾರು ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅನ್ನು? ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಜೇಮ್ಸ್ ಡೇವಿಸ್. ಮೈಕ್ರೋಮೀಡಿಯಾ ಫ್ರೀ ಹ್ಯಾಂಡ್ ಎಂಬುದು ಏನಾಗಿದೆ? ರೈಟ್ ಆನ್ಸರ್ ಇಸ್ 2 ಆಯಾಮದ ವೆಕ್ಟರ್ ಗ್ರಾಫಿಕ್ ಇದು. ಫ್ರೀ ಹ್ಯಾಂಡ್ 1.0 ಬಿಡುಗಡೆಯಾದ ವರ್ಷ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 4 1985. ಇಂಡೆಕ್ಸ್ ಕಲರ್ ಮೋಡ್ 8-ಬಿಟ್ ಇಮೇಜ್ ಅನ್ನು ಎಷ್ಟು ಬಣ್ಣಗಳಲ್ಲಿ ಉತ್ಪಾದಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4 256 ಕಲರ್ಸ್. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಡ್ಯಾಶ್ ವರ್ಷದಲ್ಲಿ ಮಾರುಕಟ್ಟೆಗೆ ಬಂದಿದ್ದು? ರೈಟ್ ಆನ್ಸರ್ ಇಸ್ ಆಪ್ಷನ್ 2 1995. ವೆಬ್ ಬ್ರೌಸಿಂಗ್ ಮಾಡಲು ಈ ಕೇಬಲ್ ಅನ್ನು ಬಳಸಬೇಕಾಗತ್ತೆ. ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಬಿ 2. ನೋಡಿ, ಕೇಬಲ್ ಮಾಡಮ್ ಮತ್ತು ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್. ಹೈಪರ್ ಲಿಂಕ್ ಅನ್ನು ಯಾವ ವರ್ಷದಲ್ಲಿ ರಚಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ 3 1964. ಇಂಟರ್ನೆಟ್ ಆಕ್ಸೆಸ್ ಆಗಲು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ರ್ಯಾಮ್ ಇದರ ಅವಶ್ಯಕತೆ ಎಷ್ಟಿರುತ್ತೆ? ರೈಟ್ ಆನ್ಸರ್ ಇದು ಆಪ್ಷನ್ 3 32 MB ಇರಬೇಕಾಗುತ್ತೆ. ಡೊಮೇನ್ ಹೆಸರು ವಿಸ್ತರಣೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 .com. ಡಾಟಾ ಸಂವಹನ ಬಳಸಲಾಗುವ BPS ನಲ್ಲಿ ಸಾಮಾನ್ಯವಾಗಿ ಬಳಸುವ ಟ್ರಾನ್ಸ್ಮಿಷನ್ ಸ್ಪೀಡ್ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 4 9600. ಫೈರ್ಫಾಕ್ಸ್ ಮಾರುಕಟ್ಟೆಗೆ ಬಂದಿದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ 4 2004. ಸ್ನೇಹಿತರೆ, ಇದಾಗಿತ್ತು VAO ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಒಂದು ಮಾಡೆಲ್ ಪೇಪರ್ 2ಗೆ ಸಂಬಂಧಪಟ್ಟಿದ್ದು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.